ಎಷ್ಟು ಧೈರ್ಯ ಇದೆ ಅವ್ರು ಈ ರೀತಿ ಮಾಡ್ತಾರೆ. ಅದಕ್ಕೆ ನಂಗೆ ಆ ಮನೆ ಕಾಲು ಹಿಡಿದಂದ್ರೂ ಇಷ್ಟ ಆಗಲ್ಲ. ಆರ್ಯನಲ್ಲಿ ಕರ್ಕೊಂಬಂದಿರೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ಅವ್ರನ್ನ ತಳ್ಳಿ ಬೀಳ್ಸೋದಲ್ದೆ ಕೈ ಮಾಡಕ್ ಹೋಗ್ತಾರ. ಆರ್ಯನ ಪದೇ ಪದೇ ಹೆದರ್ಸಕ್ ಅವ್ರು ಯಾರಿ? ಅವ್ರಿಗೆ ಏನ್ ಹಕ್ಕಿದೆ? ಆರ್ಯನ್ಗೆ ಯಾರು ಹಿಂದೆ ಮುಂದೆ ಇಲ್ಲ ಅನ್ಕೊಂಡಿದಾರ? ಮಕ್ಕಳ ಮೇಲೆ ಕೈ ಮಾಡಿದ್ರೆ ಎಂತ ಶಿಕ್ಷೆ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ, ಇವತ್ತೇ ಅವನ್ನ ಆ ಮನೆಯಿಂದ ಹಾಸ್ಟೆಲಿಗೆ ಕಳ್ಸೋದಕ್ಕೆ ಹೇಳ್ತೀನಿ. ಈ ರಾಹುಲ್ ಬೇಡ, ಯಾರಿಗೆ ಫೋನ್ ಮಾಡ್ತಿದ್ಯಾ? ದೀಪಂಗೆ. ಬೇಡ ಪ್ಲೀಸ್. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ದೀಪ ಆರ್ಯನ್ನ ಹೇಗೆ ಕರ್ಕೊಂಡು ಹೋಗ್ತಾಳೆ ಹೇಳು? ಪಾಪ ಅವನು ಮಲಗಿರ್ತಾನೆ. ನೀನ್ ಫೋನ್ ಮಾಡ್ಬೇಡ. ಆರ್ಯನ್ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅವ್ನು ಬರೀ ನಿನಗೆ ಸ್ಟೂಡೆಂಟ್ ತಾನೆ? ಅಥವಾ ನಿಮ್ಮಿಬ್ರು ಮಧ್ಯೆ ಬೇರೆ ಏನಾದರೂ ಬಾಂಡಿಂಗ್ ಇದೆಯಾ? ಅವನಿಗೆ ಯಾರೋ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದಾರ ಅಂತ ಹೇಳಿದ್ಯಲ್ಲ, ಹಂಗಂದ್ರೆ ಅಪ್ಪ ಮಾತ್ರ ಇರೋದು ಅಂದ್ಯಲ್ಲ, ಅಮ್ಮನೂ ಇದ್ದಾರಾ? ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಿನಗೇನು ಗೊತ್ತಿದೆ? ಇಷ್ಟು ದಿನ ಕೆಲಸ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಟೆನ್ಷನ್ ಮಾಡ್ಕೋತಿದ್ದೆ, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೋತಿದ್ದೆ. ಅದರಿಂದಾಗಿ ನಮ್ಮಿಬ್ರ ಮಧ್ಯೆ ಜಗಳನೂ ಆಗ್ತಿತ್ತು. ಆದ್ರೆ ನಿನ್ ಪಾಡಿಗೆ ಈಗ ನೀನು ಕೆಲ್ಸಕ್ಕೆ ಹೋಗ್ತೀಯಾ, ಎಲ್ಲನೂ ಚೆನ್ನಾಗೇ ನಡೀತಿದೆ. ಆದ್ರೆ ಈ ಟೈಮಲ್ಲಿ ಆರ್ಯನ್ ಬಗ್ಗೆ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೋತಿದ್ಯಾ ನೀನು? ಆರ್ಯನ್ ಮೇಲೆ ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟ್ ನಿನಗೆ? ಅವನು ನಿನಗೆ ಏನಾಗಬೇಕು? ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.